ಓಕೆ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಕನ್ನಡ ಕ್ಲಾಸ್. ಬಹಳ ದಿನಗಳ ನಂತರ ನಾವು ಮತ್ತೆ ಆನ್ಲೈನ್ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇನ್ನು 2-3 ದಿನಗಳವರೆಗೆ ನಾನು ಬೇಸಿಕನ್ನು ರಿವಿಷನ್ ಮಾಡಿಸ್ತೀನಿ. ಓಕೆನಾ? ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು, ವ್ಯಂಜನಗಳು ಮತ್ತು ಭೋಗವಾದಗಳು ಅಂತೇಳಿ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಈಗ ಸ್ವರಗಳು 13, ವ್ಯಂಜನಗಳು ಒಟ್ಟು 34, ಯೋಗವಾಹಗಳು 2 ಅಂತೇಳಿ ವಿಂಗಡಿಸಲಾಗಿದೆ. ಈಗ ಸ್ವರಗಳು ಅಂದರೆ ಏನಪ್ಪಾ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಅವು ಯಾವುವು ಅಂದರೆ ಅ, ಆ, ಇ, ಈ, ಉ, ರು, ಎ, ಐ, ಓ, ಔ, ಅಂ, ಅಹ. ಇವು ಅಹ ಇದೆಯಲ್ಲ, ಇವಕ್ಕೆ ಯೋಗವಾಹಗಳು ಅಂತ ಕರಿತೀವಿ. ನೆಕ್ಸ್ಟ್ ವ್ಯಂಜನಗಳು. ವ್ಯಂಜನಗಳು ಕ, ಖ, ಗ, ಘ, ನ, ಚ, ಛ, ಜ, ಝ, ನ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೇ, ಶ, ಸ, ಹ, ಳ. ಒಟ್ಟು 34 ವ್ಯಂಜನಗಳು. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆನಾ? ಥ್ಯಾಂಕ್ ಯು. ರೀಡ್ ಅಂಡ್ ರೈಟ್